ನಮಸ್ತೆ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಶುಕ್ರವಾರ ಬೆಳಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಶುಕ್ರವಾರ ಬೆಳಗ್ಗೆ ಇವಾಗ 6:30 ಆಗಿದೆ. ಡೆಲ್ಲಿಲಿ ನೋಡ್ಬೋದು ಇವತ್ತು ತುಂಬ ಗಾಳಿ ಇದೆ ಹೊರಗಡೆ. ಇವಾಗ 6:30 ಆಗಿದೆ, ಅಷ್ಟೊಂದು ಬೆಳಕರಿದಿಲ್ಲ. ಇವಾಗ ಚಳಿ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಬೆಳಕರಿಯುತ್ತೆ. ನಾನು ಸ್ವಲ್ಪ ಇವತ್ತು 23 ಡೇಟು ಇವತ್ತು ಪೇರೇಡೋ ನಡೆಯುತ್ತೆ, ರಿಹರ್ಸಲ್ ಇದೆ ಇಂಡಿಯಾ ಗೇಟ್ ಹತ್ರ. 26ಕ್ಕೆ ನಡೆಯುತ್ತಲ್ವ, ಅದೇ ಥರ ಇವತ್ತು ರಿಹರ್ಸಲ್ ಮಾಡ್ತಾರೆ. ಅದನ್ನು ಫುಲ್ ಯೂನಿಫಾರ್ಮಲ್ಲೇ ಅದಕ್ಕೆ ಹೋಗೋಣ ಅಂತೇಳಿ ಬೇಗ ಇದ್ದಿದ್ದು ಇವತ್ತು. ಅದಕ್ಕೆ ಫಸ್ಟು ಹೊರಗಡೆ ಎಲ್ಲ ಕಸ ಹೊಡೆದ್ಬಿಟ್ಟು ಅದಾದಮೇಲೆ ತಿಂಡಿ ಮಾಡಿಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ವೆದರ್ ನೋಡಿದ್ರೆ ಸಿಕ್ಕಾಪಟ್ಟೆ ಗಾಳಿ ಬರ್ತಾಯಿದೆ, ಮಳೆನೂ ಬರುತ್ತೆ ಅಂತ ಇದ್ದಾರೆ, ಮೊಬೈಲಲ್ಲಿ ತೋರಿಸಿದ್ರು. ಗೊತ್ತಿಲ್ಲ, ನೋಡ್ತೀನಿ. ಅಡುಗೆ ಎಲ್ಲ ಮಾಡಿಡ್ತೀನಿ. ಮಳೆ ಬಂದಿಲ್ಲ ಅಂದರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಡೆಲ್ಲಿಲಿ ಇದೇ ಥರನೇ ಯಾವಾಗಲೂ. ವೆದರ್ ಯಾವಾಗ ಚೇಂಜ್ ಆಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ನಿನ್ನೆಲ್ಲ ಹೋಗಿ ಎಲ್ಲಿ ಯಾವ ಕಡೆಯಿಂದ ಬರಬೇಕು, ಯಾವ ಮೆಟ್ರೋದಲ್ಲಿ ಅಂತೆಲ್ಲ ನೋಡ್ಕೊಂಬಂದಿದ್ವಿ. ಇವತ್ತು ನೋಡಿದ್ರೆ ಮಳೆ ಬರೋ ಥರ ಇದೆ. ಮಕ್ಳಿಗೆ ಬೇರೆ ಕರ್ಕೊಂಡು ಹೋಗೋದಲ್ವಾ, ಅದಕ್ಕೆ ನೋಡ್ಬೇಕು ಏನು ಮಾಡಬೇಕು ಅಂತೇಳಿ. ಮಳೆ ಏನಾದರೂ ಬಂದಿಲ್ಲ ಹೋಗ್ತೀವಿ. ಅದಾದಮೇಲೆ ಇವಾಗ ತಿಂಡಿಗೆ ಅಡುಗೆ ಮನೆಗೆ ಹೋಗ್ತಾಯಿದ್ದೀನಿ. ತಿಂಡಿಗೆ ಟೊಮೊಟೊ ಬಾತ್ ಮಾಡೋಣ, ಈಸಿ ಆಗುತ್ತೆ ಅಂಥೇಳಿ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಇಲ್ಲ ಮಸಾಲೆ ಹುರ್ಕೋತಾ ಇದ್ದೀನಿ. ಇವಾಗ ಟೊಮೊಟೊ ಬಾತನ್ನ ಹುರಿದ್ಬಿಟ್ಟು ಈ ಥರ ಮಸಾಲೆ ಹಾಕಿ ಮಾಡೋದು ನಾವು, ತುಂಬಾ ಚೆನ್ನಾಗಿರುತ್ತೆ.
ಕಾಫಿ ಮಾಡಿಬಿಟ್ಟು ಕೊಡ್ತೀನಿ ಇವಾಗ. ಅದಾದಮೇಲೆ ನೋಡಬೇಕು, ಮಳೆ ಬರ್ತಾ ಇದೆ ಜೋರಾಗಿ. ಇವತ್ತೇನು ಹೋಗೋದಿಲ್ಲ. ಇದೇ ಪೆರೇಡ್ ಕಾರ್ಡು ನಮಗೆ ಕೊಟ್ಟಿದ್ದು. ಒಂದು ಕಾರ್ಡಲ್ಲಿ ಇಬ್ಬರು ಹೋಗ್ಬೋದಿತ್ತು, ಸುಮ್ಮನೆ ವೇಸ್ಟ್ ಆಯ್ತು ಇವತ್ತು. ಅದಾದಮೇಲೆ ಸ್ಕೂಲ್ ಕೂಡ ರಜಾ ಅಂತೇಳಿ ಮೆಸೇಜ್ ಮಾಡಿದರು. ಅದಕ್ಕೆ ನನ್ನ ಮಗ ಯೂನಿಫಾರ್ಮ್ ರೈನ್ ಕೋಟ್ ಹಾಕೊಂಡಿದ್ದೆನಲ್ಲ ಅದನ್ನು ತೆಗಿತಾ ಇದ್ದೆ. ಮಕ್ಕಳು ಕಾರ್ ಇತ್ತಲ್ವ, ಕಾರಲ್ಲಿ ಹೋಗ್ಬಿಟ್ಟು ಬರೋಣ, ಬೇಜಾರಾಗ್ತೈತೆ ಅಂತ ಅಂದರು ಮಳೇಲಿ. ಅದಕ್ಕೆ ಇವಾಗ ಹೋಗ್ತಾಯಿದ್ವಿ. ಇದು ಲೋಕಲ್ ಲ್ಯಾಂಡ್ ಮಾರ್ಗು ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅಲ್ಲೇದಿದ್ದು ವಿಡಿಯೋ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಮೋಡ ಕೂಡ ಫುಲ್ ಮುಚ್ಚಿರೋದ್ರಿಂದ ಲೈಟ್ ಇದು ಇವಾಗ ಟೈಮ್ ಬಂದು 11:30 ಅಷ್ಟೇ ಆಗಿರೋದು, ತುಂಬ ಟೈಮನ್ನು ಆಗಿಲ್ಲ. ಫುಲ್ ಕತ್ಲೆ ಥರನೇ ಇದೆ. ಆ ಕಡೆ ಮರನೂ ಕವರ್ ಆಗಿದೆಯಲ್ಲ, ಹಂಗಾಗಿ ಕತ್ಲೆ ಥರ ಕಾಣಿಸ್ತಾ ಇದೆ. ಆಮೇಲೆ ಪೊಲೀಸರಿಗೆ ಕೇಳಿದ್ವಿ ಅಲ್ಲಿ, ಅವರಂದರೆ ರಿಹರ್ಸಲ್ ಇತ್ತು ಅಂತ ಹೇಳಿದ್ರು. ಎಲ್ಲ ಛತ್ರಿ ಹಿಡ್ಕೊಂಡು ಕವರ್ಗಳೆಲ್ಲ ಹಿಡ್ಕೊಂಡು ನಿಂತ್ಕೊಂಡಿದ್ರಂತೆ. ಈ ಫ್ರೆಂಡವ್ರನ್ನೂ ಕೂಡ ಹೋಗಿದ್ರು, ಅವ್ರಿಗೆ ಕೇಳಿದ್ದಕ್ಕೆ ಹಂಗಂದರು ಹೋಗಿದ್ವಿ ಅಂತ. ನಾವೇ ಹೋಗಿಲ್ಲ, ಸುಮ್ಮನೆ ಮಿಸ್ ಮಾಡ್ಕೊಂಡ್ವಿ. ನೋಡಬೇಕು, 26ಕ್ಕೇನಾರ ಟಿಕೆಟ್ ಸಿಕ್ಕರೆ ಹೋಗ್ತೀವಿ. ಅದಾದಮೇಲೆ ಇವಾಗ ಮನೆಗೆ ಹೋಗೋಣ ಅಂತೇಳಿ ಮನೆಗೆ ಬರ್ತಾಯಿದ್ದೀವಿ ರಿಟನ್ನು. ಇದು ನಮ್ಮ ಮನೆ ಹೊರಗಡೆ, ಕ್ವಾರ್ಟರ್ಸ್ ಹೊರಗಡೆ ಇದು ವಿಡಿಯೋ. ಮಧ್ಯಾಹ್ನ ಊಟಕ್ಕೆ ರಸಮನ್ನ ಮಾಡಿದ್ವಿ, ಹಪ್ಪಳ ಕರೆದಿದ್ದೆ. ಮನೆಯಲ್ಲಿ ಅಷ್ಟೊಂದು ಚಳಿ ಅನಿಸಲ್ಲ, ಯಾಕೆಂದರೆ ಹೀಟ್ರ್ ಆನ್ ಮಾಡಿರ್ತೀವಿ, ಹಾಗಾಗಿ ಸ್ವಲ್ಪ ಬೆಚ್ಚಗಿರುತ್ತೆ. ಹೊರಗಡೆ ಹೋದ್ರೇ ಸಿಕ್ಕಾಪಟ್ಟೆ ಚಳಿ. ಇವಾಗ ಗಾಳಿನೂ ಇರೋದ್ರಿಂದನೇ ಚಳಿ ಜಾಸ್ತಿ. 2 ದಿನದಿಂದ ಏನು ಅಷ್ಟೊಂದು ಚಳಿ ಇರಲಿಲ್ಲ. ನಾವು ಊರಿಂದ ಕೂಡ ಬಂದಿದ್ವಿ, ಅವಾಗ ಚಳಿ ಇರಲಿಲ್ಲ. ಇವಾಗ ನೋಡಿ ಮಳೆ ಬಂತಲ್ವ, ಚಳಿ ಜಾಸ್ತಿ ಆಗಿದೆ. ಚಳಿಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತೇಳಿ ನಾನು ರಸ ಮಾಡಿದ್ದೆ. ಮತ್ತು ಸಂಜೆ ಕೂಡ ನೋಡ್ಬೋದು ಮಳೆ ಬರ್ತಾಯಿತ್ತು. ಸ್ವಲ್ಪ ಜೋರೇನಿರಲಿಲ್ಲ, ಬೆಳಗ್ಗೆ ಜೋರಿತ್ತು, ಅಂದರೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ನಾನು ಫುಲ್ ಶಾಲು ಹಚ್ಕೊಂಡು ಹೊರಗೆ ಬಂದಿದ್ದೆ. ಮಕ್ಕಳಿಗೆ ಟ್ಯೂಷನಿಗೆ ಕಳಿಸ್ಬೇಕಾಗಿತ್ತು. ನಮ್ಮ ಮನೆಯವರು ಇವತ್ತು ಸಂಜೆ ಪಕೋಡ ಮಾಡ್ತಿದ್ದಾರೆ ನಮಗಾಗಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.